This is Orion. You need to meet Orion, and this has been developed by the Center of Excellence at the Galgotias University. So Orion has been developed by the Center of Excellences. हमने ये कभी क्लेम नहीं किया कि हमने कुछ मैन्युफैक्चर किया है जो हमने नहीं किया. ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರ ಆತ್ಮೀಯರೇ, ಇವತ್ತು ನಮ್ಮ ಶಿಕ್ಷಣದ ಮಟ್ಟದ ಬಗ್ಗೆ, ಅದರಲ್ಲೂ ರಿಸರ್ಚ್ ಶಿಕ್ಷಣದ ಬಗ್ಗೆ, ಸಂಶೋಧನೆ ಶಿಕ್ಷಣದ ಬಗ್ಗೆ ಒಂದಿಷ್ಟು ಮಾತಾಡಿದ್ರೆ ಗಾಬರಿ ಆಗುವಂಥದ್ದು. ನಾವು ಸೈಂಟಿಫಿಕ್ ಟೆಂಪರ್ದಲ್ಲಿ ಎಷ್ಟು ಬೆಳೆದಿದ್ದೀವಿ ಅನ್ನೂ ಸಹಿತ ಹೇಳೋದು ಭಾಳ ಕಷ್ಟ ಆಗಿದೆ. ನಮ್ಮ ಮೋದಿಯವರು AI ಅಂದರೆ ನಿಮಗೆ ಗೊತ್ತದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಈ ಕ್ಷೇತ್ರವನ್ನು ದೊಡ್ಡ ಹಬ್ಬಾಗಿ ಮಾಡಬೇಕು. ನಾವು ವೈಜ್ಞಾನಿಕ ಭಾಳಷ್ಟು ಮುಂದೆ ಬರೆದಿದ್ದೀವಿ, ನಮ್ಮ ವಿದ್ಯಾರ್ಥಿಗಳು ಭಾಳ ಮುಂದೆ ಹೋಗಿದ್ದಾರೆ ಅನ್ನುವಂಥ ಒಂದು ಪ್ರದರ್ಶನ ಮಾಡೋ ಸಲುವಾಗಿಯೋ ಇನ್ಯಾವುದೋ ಕಾರಣಕ್ಕಾಗಿ ನಮ್ಮಲ್ಲಿ ಇವತ್ತು ದೆಹಲಿಯಲ್ಲೇ AI ಏನಪ್ಪ ಅಂತಂದ್ರೆ ಒಂದು ಸಂಘಟನೆ ಮಾಡಿಕೊಂಡು, ಅದು ಏನಪ್ಪ ಅಂತಂದ್ರೆ ಅಲ್ಲೇ ಕೇಂದ್ರ ಸರ್ಕಾರದ್ದು ಬೇರೆ ಬೇರೆ ದೇಶಗಳು 40ಕ್ಕೂ ಹೆಚ್ಚು ದೇಶಗಳು ಇದರಲ್ಲಿ ಭಾಗಿಯಾಗಿ ಅದರ ಅಧ್ಯಕ್ಷರು ಸಹಿತ ಇದರಲ್ಲಿ ಭಾಗಿಯಾಗುವಂಥದ್ದು. ಯಾಕಂದರೆ ಇವತ್ತು AI ಅನ್ನುವಂಥದ್ದು ಏನದಪ್ಪ ಅಂದರೆ ಇವತ್ತು ಮುಂದುವರೆದ ದೇಶಗಳ ಒಂದು ದೊಡ್ಡ ಲಕ್ಷಣದಂಗಾಗಿದೆ. ಅದೊಂದು ವ್ಯಾಪಾರೀಕರಣದ ದೊಡ್ಡ ಕೇಂದ್ರ ಆಗಿದೆ. ಅದರಲ್ಲಿ ಈ ಕ್ಷೇತ್ರದಲ್ಲಿ AI ಕ್ಷೇತ್ರದಲ್ಲಿ ನಮಗಿಂತಲೂ ಹಿಂದಿರುವಂಥ ದೇಶಗಳು, ಬಡ ದೇಶಗಳು ಸಾಕಷ್ಟು 2,000 ಕೋಟಿ, 1,000 ಕೋಟಿ, 3,000 ಕೋಟಿ ದುಡ್ಡುಗಳನ್ನು ಹೂಡುವಂಥ ಸ್ಥಿತಿ. ಅಮೇರಿಕಾ ಚೈನಾಗಳಂತ ಹೇಳುವಾಗಿಲ್ಲ. $20 ಬಿಲಿಯನ್, $30 ಬಿಲಿಯನ್, $16 ಬಿಲಿಯನ್, ಹೆಚ್ಚು ಕಡಿಮೆ ಲಕ್ಷ ಕೋಟಿಗಳ ದುಡ್ಡು ಹೂಡ್ತಾ ಇದ್ದಾರೆ ಇದರಲ್ಲೇ. ಅವರು ಈ AI ಮೂಲಕ ಇಡೀ ವಿಶ್ವನ ಆಳಬೇಕು ಅನ್ನೋದು ಪ್ರತಿಯೊಂದು ದೇಶದ ಹಂಬಲ, ನಮ್ಮದು ಹಂಬಲ ಅದು ಇಲ್ಲ ಅಂತಲ್ಲ. ಆದರೆ ನಾವು ಅದಕ್ಕಾಗಿ ಏನು ಮಾಡ್ತಾಯಿದ್ದೀವಿ? ಇದೊಂದು ಘಟನೆ ನಡೆದದ ನಿನ್ನೆ. ಅದರಲ್ಲೂ ವಿಶೇಷವಾಗಿ ನಮ್ಮವರು ಒಂದು ಸಂಶೋಧನೆ ಮಾಡಿದ್ದಾರೆ ಕೆಲವು ಫೀಲ್ಡ್ದಲ್ಲೇ, AIದಲ್ಲೇ ಹೊಸ ಸಂಶೋಧನೆ ಮಾಡಿ ಒಂದು ನಾಯಿಯನ್ನು ಕಂಡುಹಿಡಿದಿದ್ದಾರೆ. ಏನಪ್ಪ ಅಂತಂದ್ರೆ ರೋಬೋ ನಾಯಿ, ಅದನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಅದರ ದುರ್ದೈವ ಏನಪ್ಪ ಅಂದ್ರೆ ಅದನ್ನು ರಚನೆ ಮಾಡಿದವರು ಚೈನಾದವರು. ದೊಡ್ಡ ಮುಖಕ್ಕೆ ಹೊಡೆಯುವಂಥ ಒಂದು ಪ್ರಸಂಗ ಇದು. ನಾವು ಹೇಳ್ಕೊಬೋದು ಏನಿಲ್ಲ, ಏನು ದೊಡ್ಡ ತಪ್ಪಲ್ಲ ಅಂತೇಳಿ. ಆದರೆ ತಪ್ಪ ನೋಯ್ಡಾದ ಪ್ರದೇಶದಲ್ಲಿ ಬರ್ತದೆ. ನೋಯ್ಡಾ ನಿಮಗೆ ಗೊತ್ತದ ಎಲ್ಲಿ ಬರ್ತದೆ ಅಂತೇಳಿ, ಇದು ದೆಹಲಿ ಸುತ್ತಮುತ್ತ ಬರ್ತದೆ. ಅಲ್ಲೇ ಗೆಲ್ಗೊಟಿಯಾಸ್ ಅನ್ನುವಂಥ ವಿಶ್ವವಿದ್ಯಾಲಯ ಇದೆ. ಆ ವಿಶ್ವವಿದ್ಯಾಲಯ ಇದು ಪ್ರೆಸೆಂಟ್ ಮಾಡ್ತದೆ. ಅಂದ್ರೆ ವಿಶ್ವವಿದ್ಯಾಲಯಗಳ ಮೂಲಕ ನಡೆದಂಥ ಪ್ರದರ್ಶನ ಅಲ್ಲಿಯ ಅಂದರೆ ನಮ್ಮಲ್ಲಿಯ ವೈಜ್ಞಾನಿಕ ಮಟ್ಟ, ನಮ್ಮ ತಾಂತ್ರಿಕ ಮಟ್ಟ ಜಗತ್ತಿಗೆ ತಿಳಿಸುವಂಥದ್ದು, ಮತ್ತು ನಾವು AIದಲ್ಲಿ ಎಷ್ಟು ಮುಂದುವರೆದಿದ್ದೀವಿ, ನಮ್ಮ ಟೆಕ್ನಿಕಲಿ ನಾವು ಎಷ್ಟು ಸೌಂಡ್ ಇದ್ದೀವಿ ಅನ್ನೋದು ಜಗತ್ತಿಗೆ ಹೇಳುವಂಥ ಒಂದು ದೊಡ್ಡ ಪ್ರಸಂಗ. ಇಂಥ ಸಂದರ್ಭದಲ್ಲೇ ಚೈನಾದ ನಾಯಿ ಮತ್ತು ಇನ್ನೊಂದು ಯಾವುದನ್ನು ತೊಗೊಂಡು ಈ ಸೌತ್ ಕೊರಿಯಾ ಅಲ್ಲಿಯ ಒಂದು ವಸ್ತು ತೆಗೆದುಕೊಂಡಿದ್ದು ನಮ್ಮದಂತ ಹೇಳಿದಂಥ ಘಟನೆಗಳು ನಡೆದದ್ದು ನೋಡಿದ್ರೆ ನಮ್ಮ ವೈಚಾರಿಕ ಸಂಶೋಧನಾತ್ಮಕ ಬೆಳವಣಿಗೆ ಯಾವ ಮಟ್ಟಕ್ಕೆ ಬಂದು ನಿಂತಿದ್ದೀವಿ ನೋಡ್ರಂತ. ಯಾಕಂದ್ರೆ ಯಾರದೋ ದೇಶದವ್ರು ಕಂಡಿಡಂಥದ್ದು ರೋಬೋ ನಾಯಿನ ಮಾಡಿ ಅವ್ರಿಗೆ ಪ್ರದರ್ಶನಕ್ಕೆ ಬಂದವರು ಅದೇ ಕಾಲಕ್ಕೆ ಅದನ್ನು ತೊಗೊಂಡು ಮಾರ್ಕೆಟ್ನಲ್ಲೇ ನಾವು ತಯಾರು ಮಾಡಿದ್ದೀವಿ ಅಂತ ಹೇಳ್ತಾ ಇರುವಂಥ ಒಂದು ಈ ಪ್ರವೃತ್ತಿ ಒಂದು ನಮ್ಮಲ್ಲಿ ಬೆಳೆದಂಥದ್ದು. ಇದು ನಿಜವಾಗಿಯೂ ಅಕ್ಷಮ್ಯ ಅಂದದ್ದು. ಯಾಕೆ ಅಕ್ಷಮ್ಯಪ್ಪ ಅಂತಂದರೆ ಯಾರದೋ ವಸ್ತುಗಳ ನಮ್ಮ ವಸ್ತುಗಳು ಅಂತ ಹೇಳೋದು ಎಷ್ಟು ಸರಿ ಇದು. ನಾವು ಸಂಶೋಧನೆ ಮಾಡಿದರೆ ಅಡ್ಡಿ ಇಲ್ಲ. ಆದರೆ ದುರಂತಪ್ಪ ಅಂತಂದ್ರೆ ನಮ್ಮ ಸಂಶೋಧನೆಗೆ ದುಡ್ಡನ್ನು ನಮ್ಮ ಸರ್ಕಾರ ಒದಗಿಸ್ತಾ ಇಲ್ಲ. ಪ್ರೈವೇಟ್ದವ್ರಂತೂ ಹಾಕೋದೇ ಇಲ್ಲ. ಇವತ್ತು ಬಂದಿದ್ದ ಪರಿಸ್ಥಿತಿ ಅದ. ನಮ್ಮ ಯೂನಿವರ್ಸಿಟಿಗಳಲ್ಲಿ, ಅನೇಕ ಯೂನಿವರ್ಸಿಟಿಗಳಲ್ಲೇ ಪ್ರೊಫೆಸರ್ಸ್ ಇಲ್ಲ, ತಜ್ಞರಿಲ್ಲ. ಎಲ್ಲರೂ ಒಂದು ಏನಪ್ಪ ಅಂತಂದರೆ ಅತಿಥಿ ಉಪನ್ಯಾಸಕರು, ಅತಿಥಿ ರಿಸರ್ಚರ್ಸ್ ಎಲ್ಲ ಅತಿಥಿಗಳ ಪರ್ಮನೆಂಟ್ ಇಲ್ಲ ಅಂದ ತಕ್ಷಣ ಅಲ್ಲಿ ದುಡಿಯುವಂಥ ಪ್ರವೃತ್ತಿನೂ ಕಡಿಮೆ ಆಗಿಬಿಟ್ಟದೆ. ಇವತ್ತು ಅಂಥ ಟ್ಯಾಲೆಂಟೆಡ್ ಜನ ನಮ್ಮಲ್ಲಿ ಸಿಗೋದು ಕಷ್ಟ ಆಗಿದೆ. ಹೀಗಾಗಿ AIದಲ್ಲಿ ಲಾಸ್ಟ್ 2,000 ಕೋಟಿ ರೂಪಾಯಿ ಇಟ್ಟಿದ್ದೀರಂತ ನಮ್ಮ ಮೋದಿಜಿಯವರು. ಅದು ಖರ್ಚಾಗಿರೋದು ಬರೀ 800 ಕೋಟಿ ರೂಪಾಯಿ ಖರ್ಚಾಗಿದೆ ಅಂತ ರಿಸರ್ಚ್ ಸಲುವಾಗಿ, ಸಂಶೋಧನೆ ಸಲುವಾಗಿ. ಎಷ್ಟು ರೀ? 800 ಕೋಟಿ ಎಷ್ಟೇ ಖರ್ಚಾಗಿದೆ ಅಂತ. ಇನ್ನು 1,200 ಕೋಟಿ ನಮ್ಮ ಬಜೆಟ್ನಲ್ಲಿ ಐತಿ. ಅದಕ್ಕೆ ಈ ಸಲ 1,000 ಕೋಟಿ ಇಟ್ಟಿದ್ದಾರೆ ಅದಕ್ಕೆ ಅಂತೇಳಿ. ಆದ್ರೆ
ವಿದೇಶೀಯ ವಿಶ್ವವಿದ್ಯಾಲಯ ಆಗಿರ್ಬೋದು, ಅಲ್ಲಿ ಸರ್ಕಾರ ಆಗಿರ್ಬೋದು, ಒಂದೊಂದು ಯೂನಿವರ್ಸಿಟಿಗೆನ ಏನಪ್ಪ ಕಡಿಮೆ ಅಂದ್ರೆ ಸಹಿತ $1 ಬಿಲಿಯನ್ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಈ ಒಂದು AI ಮೇಲೆ ಅಂತೇಳಿ. ಅದು ನಾವು ಬಿಡುಗಡೆ ಮಾಡಿದ್ದು $1,000 ಕೋಟಿ ರೂಪಾಯಿ. ಎದಕ್ಕೆ ಹತ್ತದ ಹೇಳ್ರಿ? ಬರೀ ಪ್ರೈವೇಟ್ ಯೂನಿವರ್ಸಿಟಿಗಳನ್ನ ಅಲ್ಲಿ ಸಾಕಷ್ಟು ಖರ್ಚು ಮಾಡ್ತಾ ಇದ್ದಾವೆ ಬೇರೆ ಬೇರೆ ದೇಶಗಳು, ಚೈನಾದಲ್ಲಾಗಿರ್ಬೋದು, ಅಮೇರಿಕಾದಲ್ಲಾಗಿರ್ಬೋದು, ಮತ್ತೊಂದಾಗಿರ್ಬೋದು. ಆದರೆ ಇಂಡಿಯಾದಲ್ಲಿ ಯಾಕೆ ಆಗ್ತಾ ಇಲ್ಲ ಖರ್ಚು? ಈಗ ಹಲವು ಸಲ ಹೇಳ್ತಾ ಇರ್ತೀನಿ ಇದನ್ನು. ಇಲ್ಲ, ನಮ್ಮ ದೇಶದಲ್ಲೇ ಏನಪ್ಪ ಅಂತಂದ್ರೆ ಈ ಒಂದು ಮೂಲಭೂತವಾದ ಥರ ಬಂದು ಚಿರ್ಕೊಳ್ಳಿಕ್ಕತ್ತದ ಶಿಕ್ಷಣದಲ್ಲಿ, ಅದು ಆಗಬಾರ್ದು ಅಂತ. ಹೌದು, ನಮ್ಮ ಬಗ್ಗೆ ಹೆಮ್ಮೆ ಪಡೋಣ್ರಿ ಇಲ್ಲ ಅಂತಲ್ಲ, ಆದರೂ ಸಾಧಿಸಿ ತೋರಿಸಿ ಮಾತಾಡ್ಬೇಕಲ್ಲ. ಯಾರ್ದು ನಾಯಿಯನ್ನು ಮತ್ತು ಯಾರ್ದು ವಸ್ತು ಅಂತಂತ ನಮ್ಮದಿದು ನಾವು ಮಾಡಿದ್ದು ಅಂತ ಹೇಳಿದರೆ ಈ ಜಗತ್ತಿನ ಮುಂದೆಲ್ಲ ನಗ್ಗೇಡಿದ ಕೆಲಸ ಆಗ್ಯದ, ನಗುವಂಥ ವಿಷಯ ಆಗ್ಯದ. ಇದ್ಯಾಕೆ ಬಂದಪ್ಪ ಈ ದುಸ್ಥಿತಿ ನಮ್ಮ ಭಾರತೀಯರಿಗೆ ಅನ್ನುವಂಥ ಪ್ರಸಂಗ. ಈಗ ಒಂದು ದೊಡ್ಡ ಪ್ರದರ್ಶನ ಆಗಿದೆ. ಈಗ ಅದರ ಬದಲಾಗಿ ನಮ್ಮ ರೋಬೋ ನಾಯಿ ಬದಲಾಗಿ ಇದು ಭಾರತ ಅಂತ ಹೇಳ್ತಾರೆ, ಭಾರತ ಯಾರಲ್ಲ. ನಂತರ ಹುಡುಗಿ ಹೇಳಿದ್ಲು, ಸಂಶೋಧಕಿ ಅಂದಿದ್ದ ತಪ್ಪದು ಅಂತ ಹಾಗೆ ಹೀಗೆ ಇದ್ದೇನು ಹೇಳಿದ್ಲು. ಬಟ್ ಅಂದಿದ್ದಂತೇನು ಸುಳ್ಳಲ್ಲ. ಅದೇ ಕಾಲಕ್ಕೆ ಈ AI ಏನೊಂದು ದೊಡ್ಡ ಸಮ್ಮೇಳನ ನಡೆದ ದೆಹಲಿಯಲ್ಲೇ, ಇದರ ಸಂಪೂರ್ಣ ಏನಪ್ಪ ಇದ್ರದ್ದು ಒಂದು ಏನು ಲಾಭ ಬರ್ತದೆ, ಹೆಸರಿನ ಲಾಭ, ಪ್ರಚಾರದ ಲಾಭ, ಅದು ತಾವು ಪಡೆಯುವ ಸಲುವಾಗಿ ಈ ಒಂದು ಸಂದರ್ಭದಲ್ಲಿ ಆ್ಯಕ್ಚುಲಿ ಈ ಸಂಶೋಧನಾ ಫೀಲ್ಡ್, ವೈಜ್ಞಾನಿಕ ಫೀಲ್ಡ್ದಲ್ಲೇ ರಾಜಕಾರಣಗಳದ್ದು ಏನೂ ಕೆಲಸ ಇಲ್ಲಲ್ಲೇ. ಬಂದರು, ನೋಡಿದ್ರು, ಉದ್ಘಾಟನೆ ಮಾಡೋದು, ನಡೆದ್ರು ಆಗಬೇಕು. ಇವರು ಅದನ್ನು ಭಾಗವಹಿಸಿ ತಾನೂ ಒಬ್ಬ ಸೈಂಟಿಸ್ಟ್ ಅಂತ ತೋರಿಸ್ಕೊಳ್ಳೋ ಪ್ರಯತ್ನ ಮಾಡಿ ಇಂಥವೆಲ್ಲ ಅನೇಕ ಘಟನೆಗಳು ಮಾಡಿ ಇವತ್ತೇನಾಗಿಬಿಟ್ಟದಪ್ಪ ಅಂತಂದ್ರೆ ಭಾರತದ ಪರಿಸ್ಥಿತಿ. ಈ ಘಟನೆ ಆದ ತಕ್ಷಣ ಒಂದು ಘಟನೆ ಆಗ್ತದೆ. ಆ ಎರಡು ಕಾರಣಗಳಿಂದಾಗೆ ನಮ್ಮ ಇಮೇಜ್, ನಾವು ವಿಶ್ವಗುರು ಅಂತ ಹೇಳ್ತಾ ಇದ್ದೀವಿ. ಇದೇ ಇರಲಿ ನಿಮ್ಮ ವಿಶ್ವಗುರು ಅನ್ನೋಂಥ ಪ್ರಶ್ನೆ ಮಾಡೋ ಸ್ಥಿತಿ ಇವತ್ತು ಬಂದಿರ್ತದೆ. ಹೀಗಾಗಿ ಇವತ್ತು ಮೋದಿಜಿಯವರು ಭಾಳ ಎಚ್ಚರಿಕೆ ಹೆಜ್ಜೆಡಬೇಕಾಗಿದೆ, ಭಾಳ ದಿಟ್ಟವಾದ ಹೆಜ್ಜೆಡಬೇಕಾಗಿದೆ. ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕಾಗಿದೆ, ಮುಖ್ಯವಾಗಿ ಅದು ಉನ್ನತ ಶಿಕ್ಷಣಕ್ಕೆ, ಸಂಶೋಧನಾ ಕ್ಷೇತ್ರಕ್ಕೆ, ವೈಜ್ಞಾನಿಕ ಕ್ಷೇತ್ರಕ್ಕೆ. ನಮ್ಮಲ್ಲಿ ಶಿಕ್ಷಣ ಅಂತಂದ್ರೆ ಗುಡಿ ಗುಂಡಾಳ ಕಟ್ಟೋದು, ಮತ್ತೇನು ಮಾಡೋದು, ಏನೋ ಎದಕ್ಕೂ ನಾವು ಇದು ಮಾಡ್ತಾಯಿದ್ವಿ, ನಮ್ಮನ್ನು ನಾವು ತೊಡಗಿಸ್ಕೊಳ್ತಾ ಇದ್ವಿ. ಮಾಡಿಲ್ಲ ಅಂತಲ್ಲ. ಅದಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಆಧುನಿಕ ಜಗತ್ತಿನ ಏನಪ್ಪ ಇದು ದೇವಾಲಯಗಳು ಯಾವ ಅಂದರೆ ನಮ್ಮ ಕಾರ್ಖಾನೆಗಳು, ನಮ್ಮ ಕೃಷಿಕ ಅವ್ರಿಗೆ ಉಪಯೋಗ ಆಗುವಂಥದ್ದು. ಅದು ಈಗೇನು ನೀವು AI ಹೇಳಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ, ಇದು ಎಷ್ಟು ಜನಕ್ಕೆ, ಎಷ್ಟು ಕೋಟಿ ಜನಕ್ಕೆ ಹೆಲ್ಪ್ ಆಗ್ತದೆ ಅನ್ನೋ ಸಹಿತ ಇವತ್ತು ವಿವರಿಸಿ ಹೇಳಬೇಕಾಗ್ಯದ. ಹೀಗಾಗಿ ಈ ನೆಲೆಗಟ್ಟಿನಲ್ಲೇ ನಮ್ಮ ಚೀನಾದ ವಸ್ತುವನ್ನು ತಯಾರು ಮಾಡ್ಕೊಬೋದು, ಇದು ನಮ್ಮದಂತ ಹೇಳಿದಂಥ ನಮ್ಮ ಭಾರತೀಯರ ಈ ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿಯರು ನಿಜವಾಗಿ ಖಂಡನಾರ್ಹಂಥದ್ದು. ಯಾಕೆ ನಾವು ಮಾಡಿದ್ದನ್ನು ಹೇಳೋಣ್ರಿ ನಾವು ಜಗತ್ತಿಗೆ. ನಾವು ನಮ್ಮ ಇನ್ನೊಬ್ಬರನ್ನು ತಂದು ನಮ್ಮಲ್ಲಿ ಇಟ್ಕೊಂಡು ನಾವು ಬೆಳೆಸಿ ನಮ್ಮದಂತ ಹೇಳಿದ್ರೆ ಏನಾದ್ರು ನಮ್ದು ಆಗ್ಲಿಕ್ಕೆ ಸಾಧ್ಯದನ ಅನ್ನೋ ದಿಶೆಯಲ್ಲಿ ಇವತ್ತು ಚಿಂತನೆ ಮಾಡಬೇಕಾಗಿದ್ದ ಪ್ರತಿಯೊಬ್ಬರ ವಿಷಯ ಆಗ್ಯದ. ಅದೇನೋ ಆಗಲಿ, ಈಗಂತೂ ನಮ್ಮ ಏನಪ್ಪ ಅಂತಂದ್ರೆ ಈ ನೋಯ್ಡಾದ ಗೆಲೋಟಿಯಾಸ್ ಅನ್ನುವಂಥ ವಿಶ್ವವಿದ್ಯಾಲಯ ತಪ್ಪು ಮಾಡಿದೇನೋ ಅಂತೇಳಿ. ಯಾಕಂದ್ರೆ ಯಾರೋ ಸಂಶೋಧನೆ ಮಾಡಿದ್ದೇನೆ, ಎಲ್ಲಿದೋ ಕೊಂಡಿರ್ತದೆ, ನಮ್ಮದಂತ ಹೇಳಿದ್ರೆ ಅದೇನು ನಮ್ದು ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಇವತ್ತು ಈ ಒಂದು ವಿಷಯ ಇಡೀ ದೇಶ ತುಂಬ ದೊಡ್ಡ ಚರ್ಚೆ ಆಗ್ತಾಯಿದೆ ಅಂತ. ಅದರಲ್ಲೂ ಈ AI ಒಂದು ದೊಡ್ಡ ಫಂಕ್ಷನ್ ಇಟ್ಕೊಂಡಿದ್ದಾರಲ್ಲ, ಇದು ಸಣ್ಣದೇನಲ್ಲ. ಇದು ನಿಜವಾಗಿಯೂ ಈ ದೇಶದ ಜ್ಞಾನ ಸಂಪತ್ತಲ್ಲಿ ಬರಬೇಕಾಗಿತ್ತು, ಹೊರಗಿನವ್ರು ಬಂದವ್ರು ಮಾತಾಡಬೇಕಾಗಿತ್ತು. ಆದರೆ ಅದರಲ್ಲೇ ನಮ್ಮ ದೇಶದಿಂದ ರಿಪ್ರೆಸೆಂಟ್ ಮಾಡೋರಿಗೆ ತಾವು ಏನು ಸಂಶೋಧನೆ ಮಾಡಿದ್ದು ಹೇಳಲಿಕ್ಕೆ ಬರ್ತಾ ಇಲ್ಲ ಅಂದಾಗ ಯಾವ ಮಟ್ಟಕ್ಕೆ ಬಂದು ಹತ್ತಿದ್ದೇವೆ ನಾವು ನೋಡ್ರಿ ಹೈಯರ್ ಎಜುಕೇಷನ್ದಲ್ಲೇ ಅಂತೇಳಿ. ಯಾಕಂದರೆ ನಮ್ಮ ದೇಶವನ್ನು ಉದ್ಧಾರ ಮಾಡೋದೇ ಶಿಕ್ಷಣ, ನಮ್ಮ ದೇಶವನ್ನು ಬೆಳೆಸೋದೇ ಶಿಕ್ಷಣ. ಆದರೆ ಅದ್ರ ಬದಲಾಗಿ ನಮ್ಮಲ್ಲಿ ಏನಪ್ಪ ಅಂತಂದ್ರೆ ಪ್ರೈವೇಟ್ದವ್ರಿಗೆ ಕೊಟ್ಟಾಗ ನೋಡಿರಿ, ಪ್ರೈವೇಟ್ ಯೂನಿವರ್ಸಿಟಿ ಇಲ್ಲೆಲ್ಲ ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ. ಅಲ್ಲಿ ಸಂಶೋಧಕರಿಲ್ಲ, ಲೆಕ್ಚರರ್ಸ್ ಇಲ್ಲ, ತತ್ವಜ್ಞಾನಿಗಳಿಲ್ಲ, ಮತ್ತೊಂದಿಲ್ಲ, ಮಗದೊಂದಿಲ್ಲ. ರಾಜಕಾರಣಿಗಳು ಹೋಗ್ತಾರೆ, ಭಾಷಣ ಮಾಡ್ತಾರೆ, ಬರ್ತಾರೆ, ಚಂದ 4 ಮಾತು ಮಾತಾಡಿ. ಇವತ್ತು JNU ಸಹಿತ ಯಾವುದೇ ಸಂಶೋಧನೆ ಇಲ್ಲದ ಅನಿವಾರ್ಯವಾಗಿ ಹಿಂದೆ ಬೀಳುವಂಥದ್ದು. ಅನೇಕ ಈ ದೇಶದ ಏನಪ್ಪ ಅಂತಂದ್ರೆ ಅನೇಕ ಯೂನಿವರ್ಸಿಟಿಗಳು ಒಂದು ಏನಪ್ಪ ಈ ದೇಶದ ಒಂದು ಸಂಸ್ಕೃತಿಯನ್ನು, ರಾಜಕೀಯನ ಇಡುವಂಥದ್ದು, ಇತಿಹಾಸವನ್ನು ಸರಿಯಾಗಿ ಹೇಳುವಂಥ ವಿಶ್ವವಿದ್ಯಾಲಯಗಳು ಇವತ್ತು ನಮಗೆ ಸಿಗ್ತಾ ಇಲ್ಲೇನೋ ಅನ್ನುವಂಥ ಪ್ರಸಂಗ ಬಂದುಬಿಟ್ಟದ. ಏನೋ ಆಗಲಿ, ಈ ಘಟನೆಯಿಂದಾಗಿ ಸಹಜವಾಗಿ ಭಾರತೀಯರಾದ ನಮಗೆಲ್ಲ ಒಂದು ತೀವ್ರ ಮುಜುಗರ ಆಗಿದೆ ಅನ್ನೋದು ಎರಡು ಮಾತಿಲ್ಲ. ಅದೇನೂ ಆಗಲಿ, ಆಗ್ಯದ, ಈಗ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇನ್ನು ಮುಂದಾದರೂ ಸಹಿತ ಈ ಹೈಯರ್ ಎಜುಕೇಷನ್ಗೆ ಹೆಚ್ಚು ಪ್ರಾಶಸ್ತ್ಯ ಕೊಡಲಿ ನಮ್ಮ ಮೋದಿಯವರು. ಕೇವಲ ಭಾಷಣ ಮಾಡಿ ಹೋಗೋದ್ರಿಂದಲ್ಲ, ಆ್ಯಕ್ಚುಲಿ ಅವ್ರ ಬದುಕಿಗೆ ಅನುಕೂಲ ಆಗುವಂಥ ಮಾಡಿಕೊಟ್ರೆ ನಿಶ್ಚಿತವಾಗಿಯೂ ಈ ಒಂದು ಏನಪ್ಪ ಅಂತಂದ್ರೆ ನಮ್ಮಲ್ಲಿ ವೈಚಾರಿಕತೆಲ್ಲ ಬೆಳೀಲಿಕ್ಕೆ ಸಾಧ್ಯದ. ಆದರೆ ಇಲ್ಲಿಯ ವಾತಾವರಣ ಇವತ್ತು ಆಗಿಲ್ಲ. ಇವತ್ತು ಏನಾಗ್ಯದಪ್ಪ ಅಂತಂದ್ರೆ ಕಲುಷಿತ ಆಗ್ಯದ, ಮೈಂಡ್ಗಳು
ಏನಾಗಿದ್ದಾವಪ್ಪ ಅಂದ್ರೆ ಒಂದು ಯಾವುದಕ್ಕೂ ಈ ಸ್ವಲ್ಪ ಬೆನ್ನು ಹತ್ತಿದ್ದಾವೆ. ಆದರೆ ಅದರಿಂದ ಲಾಸ್ ಆಗೋದು ಯಾರಿಗಪ್ಪ ಅಂದ್ರೆ ನಮಗೆ ಮತ್ತು ನಮ್ಮ ಮುಂದಿನ ಜನ್ರೇಷನ್ಗೆ ಅನ್ನೋದು ನೆನಪಿಟ್ಕೊಂಡು ಅದಿನವಾಗಲಿ ರೋಬೋ ಶ್ವಾನ ಅಥವಾ ನಾಯಿ ನಮ್ದು ಆಗದೆ ಹೋಗಿರ್ಬೋದು, ಬಟ್ ಆ ದಿಶೆಯಲ್ಲಿ ಪ್ರಯತ್ನ ಮಾಡಲಿ ಅನ್ನೋದು ನಮ್ಮೆಲ್ಲರ ಸದಾಶಯ. ಇಂಥ ಸುಳ್ಳು ಒಂದು ವಸ್ತುಗಳಂತ ನಾನು ಮಾಡಿದ್ದೀನಿ ಅಂತ ಹೇಳುವಂಥ ಸಹಿತ ತಪ್ಪಾಗ್ತದೆ ಅನ್ನೋ ಮಾತ್ರ ಮತ್ತೆ ಹೇಳ್ತಾ ಅದಿನವಾಗಲಿ ರೋಬೋ ಶ್ವಾನ ಅದು ನಮ್ಮ ಮನೆಗಳನ್ನ ಕಾದ್ರೆ ಸಾಕೇನೋ ಅನ್ನುವಂಥದ್ದು. ಒಟ್ಟಾರೆಯಾಗಿ ಈ ರೋಬೋದು ಒಂದು ದೊಡ್ಡ ಚರ್ಚೆ ನಡೆದದ. ಅದರಲ್ಲೂ ಕಾಂಗ್ರೆಸ್ಸಿಗರು ವಿರೋಧ ಪಕ್ಷದವರಂತೆ BJPಯನ್ನು ಈ ವಿಷಯದಲ್ಲಿ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಿದ್ದಾರೆ. ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವ ಸ್ಥಿತಿಯಲ್ಲೇ ರಾಹುಲ್ ಗಾಂಧಿ ಬಂದರೆ ಭಾಳ ಉತ್ತಮ ಅಂತ ಹೇಳೋ ಮಾತನ್ನು ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡಿ. H16 ನ್ಯೂಸ್ ಅರ್ಥಾತ್ ಇದು ಸತ್ಯದ ಕೈಗಾರರಿಗೆ ವಂದನೆಗಳು.